ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನು ನಿನ್ನೆ ವೈಕುಂಠ ಏಕಾದಶಿ ಇತ್ತು ಅಲ್ವಾ, ಅದಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದೆ ಈವ್ನಿಂಗು. ಅದಕ್ಕೆ ನಿನ್ನೆ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲಿ ಶಿವನ್ ಟೆಂಪಲ್ ಇದೆ, ನಾಗಲಿಂಗೇಶ್ವರ ಟೆಂಪಲ್ ಅಂತ. ಆ ಟೆಂಪಲಲ್ಲಿ ಎಲ್ಲ ದೇವರುಗಳಿದ್ದಾರೆ. ಅದಕ್ಕೆ ವೈಕುಂಠ ಏಕಾದಶಿ ಅಲ್ವಾ, ಅಲ್ಲೆಲ್ಲ ಚೆನ್ನಾಗಿ ಪೂಜೆ ನಡೀತಿರುತ್ತೆ ಅಂತ ಹೇಳಿ ನಾವು ಬೆಳಗ್ಗೆ ಹೋಗೋಕ್ಕಾಗಲಿಲ್ಲ. ಅದರಿಂದ ಸಾಯಂಕಾಲ ನಾನು ಮತ್ತು ನಮ್ಮ ನಾದಿನಿ ನಮ್ಮ ಮಕ್ಕಳನ್ನ ಕರ್ಕೊಂಡು ನಾವು ದೇವಸ್ಥಾನಕ್ಕಂತ ಹೋಗಿದ್ವಿ. ಆ ವಿಡಿಯೋನ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ. ಬನ್ನಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗೆಲ್ಲ ಗ್ರ್ಯಾಂಡಾಗಿ ಹೂವಿನ ಅಲಂಕಾರ ಎಲ್ಲ ಮಾಡಿದರು. ಅದನ್ನೆಲ್ಲ ನೋಡಿದ್ವಿ. ನೋಡಿ ಎಲ್ಲ ದೇವರುಗಳನ್ನು ತೋರಿಸ್ತೀನಿ. ಆ ಒಂದೇ ದೇವಸ್ಥಾನದಲ್ಲಿ ಎಷ್ಟೆಲ್ಲ ದೇವರುಗಳಿದ್ದಾರೆ, ಎಲ್ಲ ದೇವರುಗಳನ್ನು ನಿಮ್ಮೊಂದಿಗೆ ನಾನು ತೋರಿಸ್ತಾ ಹೋಗ್ತೀನಿ. ಬನ್ನಿ ಫ್ರೆಂಡ್ಸ್, ವಿಶೇಷವಾದ ದಿನ ಇದ್ದಾಗ ನಾವು ದೇವಸ್ಥಾನಗಳಿಗೆ ಹೋದ್ರೇ ತುಂಬ ನೆಮ್ಮದಿ ಸಿಗುತ್ತಲ್ವ, ತುಂಬ ಖುಷಿ ಅನಿಸುತ್ತೆ. ಹಂಗೆ ಹೋಗಿ ಬಂದಾಗ ನಮಗೂ ಒಂಥರ ಸಮಾಧಾನ ಇದ್ದಂಗೆ ಇರುತ್ತೆ ಮನಸ್ಸಿಗೆ. ಮನೆಯಲ್ಲಿ ಎಷ್ಟೇ ಚೆನ್ನಾಗಿ ಪೂಜೆ ಮಾಡಿದ್ರು ನಾವು ಒಂದು ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ನಮ್ಮ ಮನಸ್ಸಲ್ಲಾಗೋ ಸಂತೋಷನೇ ಬೇರೆ ಅಲ್ವಾ. ಆ ಥರದಿಂದ ನಾವು ಆವಾಗವಾಗ ದೇವಸ್ಥಾನಕ್ಕೆ ಹೋಗೋಕ್ಕೆ ಬಯಸ್ತೀನಿ. ಅದಕ್ಕೆ ನಾವು ಇವತ್ತು ವೈಕುಂಠ ಏಕಾದಶಿ ಇರೋದರಿಂದ ನಾನು ನಮ್ಮ ಮನೆಯವರು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಇನ್ನು ಡ್ಯೂಟಿಯಿಂದ ಅವ್ರು ಬಂದಿರಲಿಲ್ಲ, ಲೇಟ್ ಆಯಿತು. ಮತ್ತು ನೈಟೆಲ್ಲ ಹೋಗೋಕ್ಕಾಗಲ್ಲ ಅಂತ ಹೇಳಿ ನಮ್ಮ ನಾದಿನಿ ಕರ್ಕೊಂಡು ಮಕ್ಕಳ ಜೊತೆಗೆ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ. ನೋಡಿ, ಇದು ಬಂದುಬಿಟ್ಟು ಶಿವನ್ ಮೇನ್ ಆಗಿರೋದು ಶಿವನ್ ಟೆಂಪಲ್ ಅಲ್ವಾ, ಶಿವನ್ ದೇವಸ್ಥಾನ ಇದು. ನೋಡಿ, ಇಲ್ಲಿ ಪೂಜೆ ನಡೀತಾ ಇದೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಡೈಲಿ ಇದೇ ಥರ ಅಲಂಕಾರ ಇರುತ್ತೆ. ಬಟ್ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಅದರ ಪಕ್ಕದಲ್ಲೇ ಲಕ್ಷ್ಮೀ ವೆಂಕಟೇಶ್ವರ ಅಲಂಕಾರ ಮಾಡಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಅದು ಕೂಡ ಇನ್ನೂ ಓಪನ್ ಮಾಡಿರಲಿಲ್ಲ, ಕ್ಲೋಸ್ ಮಾಡಿದ್ರು. ಅದನ್ನು ಪರದೆ ಹಾಕಿ ನಾವು ನೋಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಆಮೇಲೆ ನೋಡಿದ್ವಿ, ಈ ಥರ ಮಂಟಪ ಮಾಡಿ ಅಲ್ಲಿ ನೋಡಿ ಪರದೆ ಹಾಕಿದ್ದಾರೆ. ಇನ್ನು ಓಪನ್ ಮಾಡಿಲ್ಲ, ಪೂಜೆ ಟೈಮಲ್ಲಿ ಓಪನ್ ಮಾಡ್ತಾರಂತೆ. ಅದಕ್ಕೆ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡಿದ್ವಿ. ಅವನೇ ತಿಂತಾನಂತೆ.
ಇಲ್ಲ ನಾವು ಬಿಟ್ಬಿಟ್ಟು ಹೋಗ್ತೀವಿ ಇನ್ಮೇಲೆ ಬಸ್ಗಳು ಸಿಕ್ಕಲ್ಲ ಈ ಕಡೆ.